ಧನ್ರಾಜ್ಗೆ ಬಿಗ್ ಬಾಸ್ ಜೇಬು ತುಂಬಾ ಪೇಮೆಂಟ್ ಕೊಟ್ಟಿದ್ದಾರಂತೆ. ಹೌದಾ? ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮ ಇದೀಗ ಅಂತಿಮ ಘಟ್ಟ ತಲುಪಿದೆ. ಫಿನಾಲೆ ವಾರ ನಡೆಯುತ್ತಿದೆ. ಫಿನಾಲೆ ವಾರಕ್ಕೆ ಕಾಲಿಡುವ ಮುನ್ನವೇ ಧನ್ರಾಜ್ ಎಲಿಮಿನೇಟ್ ಆಗಿಯೇ ಬಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ 11ರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇರಲಿಲ್ಲ ಎಂಬ ಬೇಸರಕ್ಕೂ ಧನ್ರಾಜ್ ಮತ್ತವರ ಕುಟುಂಬಕ್ಕಿದೆಯಂತೆ. ಸಂಭಾವನೆ ವಿಚಾರಕ್ಕೆ ಬಂದ್ರೆ ಧನ್ರಾಜ್ ಆಚಾರ್ಗೆ ಬಿಗ್ ಬಾಸ್ ಕಡೆಯಿಂದ ಜೇಬು ತುಂಬಾ ಸಂಭಾವನೆ ಸಿಕ್ಕಿದೆ ಎಂಬ ಗುಸುಗುಸು ಇದೆ. ಈ ಬಗ್ಗೆ ವಿಜಯ ಕರ್ನಾಟಕ ವೆಬ್ಗೆ ನೀಡಿರುವ ಸಂದರ್ಶನದಲ್ಲಿ ಧನ್ರಾಜ್ ಆಚಾರ್ ಮಾತನಾಡಿದ್ದಾರೆ. ಬಿಗ್ ಬಾಸ್ ಕಡೆಯಿಂದ ನಾನು ಅವಕಾಶವನ್ನ ನೋಡಿದ್ನೇ ಹೊರತು ಸಂಭಾವನೆಯ ಲೆಕ್ಕ ಹಾಕಲಿಲ್ಲ ಎಂದು ಧನ್ರಾಜ್ ಆಚಾರ್ ಹೇಳಿದ್ದಾರೆ. ತುಂಬಾ ಅಂತೇನಿಲ್ಲ, ಸಂಭಾವನೆ ತುಂಬಾ ಜಾಸ್ತಿ ಅಂತೇನಿಲ್ಲ. ಸಂಭಾವನೆಗಿಂತ ಜನರ ಪ್ರೀತಿ ಮುಖ್ಯ. ಜನ ತೋರಿಸುವ ಪ್ರೀತಿಯನ್ನ ಯಾವುದಕ್ಕೂ ಮ್ಯಾಚ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಭಯ ಇತ್ತು. ಬಿಗ್ ಬಾಸ್ಗೆ ಹೋಗೋಕು ಮುನ್ನ ಒಂದು ಭಯ ಇದ್ದೇ ಇರುತ್ತೆ. ಒಂದ್ ವೇಳೆ ಎಲ್ಲಿಯಾದರೂ ತಪ್ಪು ಮಾಡಿ ಅದು ನೆಗೆಟಿವ್ ಆಗಿ ಕಾಣಿಸಿ ಜನರ ಬಾಯಿಗೆ ತುತ್ತಾಗ್ತೀವಿ ಅಂತ ಭಯ ಇದ್ದೇ ಇತ್ತು ಅಂತ ಧನ್ರಾಜ್ ಅವರು ಬಿಚ್ಚಿಟ್ಟಿಕೊಂಡಿದ್ದಾರೆ. ದೇವರ ಆಶೀರ್ವಾದದಿಂದ ನಾನು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯಲ್ಲೇ ಕಾಣಿಸ್ಕೊಂಡಿದ್ದೀನಿ. ಜನರ ಪ್ರೀತಿ ಗಳಿಸಿದ್ದೇನೆ. ಅದನ್ನ ಮುಂದೆ ಸದುಪಯೋಗ ಪಡಿಸ್ಕೋತೀನಿ ಅಂತಾರೆ. ಹುಸಿ ಮಾಡಲ್ಲ. ಜನರ ಪ್ರೀತಿಯನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ. ಜನರ ನಿರೀಕ್ಷೆಯನ್ನ ನಾನು ಹುಸಿ ಮಾಡೋದಿಲ್ಲ ಅಂತಾರೆ. ಬಿಗ್ ಬಾಸ್ಗೂ ಮುನ್ನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಗಿಚ್ಚಿ ಗಿಲಿಗಿಲಿ ಕಾಮಿಡಿ ಶೋನಲ್ಲಿ ಧನ್ರಾಜ್ ಆಚಾರ್ ಅವರು ಸ್ಪರ್ಧಿಸಿದ್ರು.